ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ದೇವರಾಜ್ ಶೆಟ್ಟಿ. ದಿನ ತಿನ್ನಿ ರಾಗಿ ರೊಟ್ಟಿ, ಹಾಗಾಗುತ್ತೆ ನಿಮ್ಮ ದೇಹ ಗಟ್ಟಿ ಗಟ್ಟಿ ಗಟ್ಟಿ. ಇವತ್ತು ನಾನು ರೋಸ್ಟ್ ಮಾಡ್ತಾ ಇರೋ ವಿಡಿಯೋ ಬಂದು ಕರ್ನಾಟಕದ ಮೂರು ಮುತ್ತುಗಳು ಒಂದೊಂದು ಮುತ್ತು ಕಡೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹುಡುಕಿದ್ರು ಇಂಥ ಮುತ್ತುಗಳು ನಿಮಗೆ ಸಿಗಲ್ಲ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಅಕ್ಕನ್ನ ನೋಡಿ ಫ್ರೆಂಡ್ಸ್, ತೆಲುಗು ಸಾಂಗ್ ನ ಕನ್ನಡದಲ್ಲಿ ಎಷ್ಟು ಕೆಡ್ತಾಗ ಆಡ್ತಾ ಇದ್ದಾಳೆ ಅಂತ. ಅಕ್ಕನ್ ಸಾಂಗ್ ಕೇಳಿ ಕೋಗಿಲೆ ಕಾಗೆನು ಸೇರಿಸಿ ಕರ್ಕೊಂಡು ಹೋಗ್ಬಿಡುತ್ತೆ. ಆ ನೋಟದ ಮೇಲೆ ರೆಪ್ಪೆಯನ್ನಿಟ್ಟು ಬಚ್ಚಿಡುತ್ತಿರುವೆ, ಕಾಣದೇ ಇರು ದೇವರನೆ ಕಣ್ಣಾಲಡಿ ತುಂಬಿರುವೆ, ಕಣ್ಣಿನ ಎದುರೇ ನಾನಿದ್ರು ಕಾಣದೆ ಓ ಚೆಲುವೆ, ನೋಟ ಬಂಗಾರವಾಯಿತೆ ಶ್ರೀವಲ್ಲಿ, ಬಂಗಾರವಾಯಿತೆ ಶ್ರೀವಲ್ಲಿ, ನಗುವೆ ನವರತ್ನವಾಯಿತೆ. ಅಕ್ಕ ಸಾಂಗ್ ಆಡಿ ಮಾತ್ರ ರೋದನೆ ಕೊಡ್ತಾ ಇಲ್ಲ, ಆ ಸಾಂಗಿನ ಒಳ ಅರ್ಥನು ಹೇಳಿ ಅಕ್ಕ ಎಲ್ಲಾನು ಎಬ್ಬಿಸ್ತಾವಳೆ ಮಲಗಿರೋರು. ದೇವ್ರನ್ನ ನೋಡ್ದೆ ಇದ್ರು ಅವ್ರ ಮೇಲೆ ಇಷ್ಟೆಲ್ಲಾ ಪ್ರೇಮ ಇಟ್ಕೊಂಡಿದ್ಯಲ್ಲ, ನಾನ್ ನಿನ್ ಕಣ್ ಮುಂದೆ ಇದ್ರು ನನ್ ಕಡೆ ತಿರ್ಗೇ ನೋಡ್ತಿಲ್ವಲ್ಲ ನೀನು. ನಾನು ನಿನ್ ಸುಂದರವಾಗಿರೋ ಮುಖ ನೋಡಿದಾಗ ಅದು ಚಿನ್ನದ ಹೊಳಪಿನಂತೆ ಹೊಳಿತಾ ಇರುತ್ತೆ. ಶ್ರೀವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ಅಕ್ಕ ನೀನ್ ಈ ರೇಂಜ್ ಆಡಿದ್ರೆ ಶ್ರೀವಲ್ಲಿ ಮಾತ್ರ ಅಲ್ಲ, ನಾಗವಲ್ಲಿ ಸಹಿತ ಓಡೋಗ್ಬಿಡ್ತಾಳೆ. ಅಣ್ಣನ್ ನೋಡಿ ಫ್ರೆಂಡ್ಸ್, ಓದೋ ವಯಸ್ಸಲ್ಲಿ ಓದೋದ್ ಬಿಟ್ಟು ಮೊಬೈಲ್ ಹಿಡ್ಕೊಂಡು ನಾನು ಡಾಕ್ಟರ್ ಒಬ್ರು ಆಗ್ತೀನಿ ಅಂತ ಸ್ಕೂಲ್ಗೆ ರಜಾ ಹಾಕೊಂಡು ಬಿಟ್ಟಿ ಮಜಾ ಮಾಡ್ತಾವನೆ. ನಮಸ್ಕಾರ ಗುರುಗಳೇ, ನಾವ್ ಇವತ್ತು ಎಲ್ಲಿದೀವಿ ಅಂದ್ರೆ ಶ್ರೀ ಗುರು ರಾಘವೇಂದ್ರ ಅಯ್ಯಂಗರ್ ಬೇಕರಿ ಹತ್ರ ಇದೀವಿ. ಹೆಚ್ಚು ಕೇಕ್ಗಳು ರೆಡಿ ಮಾಡಿದ್ರೆ ಬನ್ನಿ ಓನರ್ನ ಪರಿಚಯ ಮಾಡ್ಕೊಳ್ಳೋಣ. ನೋಡು, ನೀನಿನ್ನು ಪೀಚ್, ನೀನು ಈ ಪ್ರಪಂಚ ಸರಿಯಾಗಿ ನೋಡಿಲ್ಲ. ನೋಡು ಲೋ ಮರಿ, ಅಂಗಡಿಗೆ ಹೋಗಿ 2 ರೂಪಾಯಿನೋ 3 ರೂಪಾಯಿನೋ ಬಿಸ್ಕೆಟ್ ತಿನ್ಬಿಟ್ಟು ಬರೋದ್ ಬಿಟ್ಬಿಟ್ಟು ಬಿಟ್ಟಿ ಕೇಕ್ ಕೊಡ್ತಾರೆ ಅನ್ಬಿಟ್ಟು ಪ್ರಮೋಷನ್ ಮಾಡ್ತಿದ್ಯಲ್ಲ, ಇದು ನಿನಗೆ ಸರಿನಾ? ಸರ್, ಇನ್ನೊಂದು, ಈ ಕೇಕ್ ಯಾರು ಒಬ್ರು ಆರ್ಡರ್ ಕೊಟ್ರು ಅನ್ಕೊಳ್ಳಿ, ಒಂದ್ ದಿವಸದಲ್ಲಿ ಇಲ್ಲ 2 ದಿವಸದಲ್ಲಿ ಮಾಡ್ಕೊಡ್ತೀರಾ? ಅಲ್ಲ ಕಣೋ ತಮ್ಮ, ಕೇಕ್ ಆರ್ಡರ್ ಕೊಟ್ರೆ 2 ಅವರ್ ಇಲ್ಲ 3 ಅವರಲ್ಲಿ ನಿಂಗೆ ರೆಡಿ ಮಾಡ್ಕೊಡ್ತಾರೆ. 2 ದಿನ ಬಿಟ್ಟು ಕೊಡ್ತಾರ ಅಂತ ಕೇಳ್ತಿಲ್ಲ. ಕೇಕ್ ಅಂಗಡಿಗೆ ಏನಾದ್ರು ಕೋಪ ಬಂತು, ಕೇಕ್ ಅಲ್ಲೇ ನಿನಗೆ ನಾಯಿ ಹೊಡೆದಂಗ್ ಒಳಗ್ ಕಳಿಸ್ತಾರೆ. ಲಾಂಗ್ ಹಿಡ್ದವ್ರೆಲ್ಲ ಜೋಗಿ ಆಗಲ್ಲ, ಫೋನ್ ಹಿಡ್ದವ್ರೆಲ್ಲ ಡಾಕ್ಟರ್ ಬ್ರೋ ಆಗಲ್ಲ. ನಾನು ಇವ್ರ ಮುಂದೆ ಏನೇನು ಅಲ್ಲ. ಲೋ ತಮ್ಮ, ನಿನಗೆ ವಿಡಿಯೋ ಮಾಡಬೇಡ ಅಂತ ಹೇಳಲ್ಲ, ಮಾಡು. ಓದೋ ವಯಸ್ಸು, ಮೊದ್ಲು ಚೆನ್ನಾಗಿ ಓದು, ಆಮೇಲೆ ವಿಡಿಯೋ ಮಾಡಿವಂತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯಾರೇ ಚಪಾರ್ ನನ್ನ ಮಕ್ಕಳು. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಕೆಲವೊಂದು ವಿಚಾರಗಳಿಂದ ವಿಡಿಯೋ ಡಿಲೇ ಆಗ್ತಾ ಇದೆ. ಆ ಕಾರಣದಿಂದ ಒಗ್ಗಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋನ ಬಿಡ್ಲೇಬೇಕಿರುತ್ತೆ ಕಂಪಲ್ಸರಿ. ಏನ್ ಗುರು, ಕೆಲವೊಂದು ವಿಚಾರಗಳಿಂದ ವಿಡಿಯೋ ಡಿಲೇ ಆಗ್ತಯ್ಯ? ಏನ್ ನೀನ್ ವಿಡಿಯೋ ಮಾಡ್ತಯ್ಯ ಅನ್ಬಿಟ್ಟು ಲಕ್ಷ ಜನ ಕಾಯ್ತಾವ್ರೆ ಅನ್ಕೊಂಡಿದ್ಯಾ ವ್ಯೂಸ್? ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋನ ಬಿಡ್ಲೇಬೇಕಿರುತ್ತೆ ಕಂಪಲ್ಸರಿ. ಯಾರಿಗೂ ನಿನ್ಗೆ ಹೇಳಿದ್ದು ಯೂಟ್ಯೂಬ್ ದಿನಕ್ಕೆ ಒಂದು ವಿಡಿಯೋ ಬಿಡ್ಲೇಬೇಕು ಅಂತ? ವಾರದಲ್ಲಿ 2 ವಿಡಿಯೋ ಬಿಟ್ರು ಓಡುತ್ತೆ ನಿನ್ ವಿಡಿಯೋ. ನೀನ್ ಮಾಡೋ ಮಾತೇನಾದ್ರು ಕೇಳಿಸ್ಕೊಬಿಟ್ರೆ ಯೂಟ್ಯೂಬರೇ ಹೋಗಿ ನೆಣಾಕೋಗ್ಬಿಡ್ತಾನೆ. ಇವತ್ತೊಂದು ಪ್ರಶ್ನೆ ಕೇಳಕ್ ಬಂದಿದ್ದೀನಿ. ಲೆಕ್ಕವಿಲ್ಲದ ಸಂಖ್ಯೆ ಅದು ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ, ನೀಗಿರ್ಕೊಂಡ್ಬಿಟ್ಟಾನು. ಒಬ್ಬರ ಹೆಸರು ಅಲ್ಲ ಗುರು, ನೀನ್ ರೋದನೆ ತಗೊಳೋದ್ ಬಿಟ್ಟು ಜನಗಳಿಗೆ ಪ್ರಶ್ನೆ ಕೇಳಿ ಅವ್ರಿಗೂ ವೇದನೆ ಕೊಡ್ತಿಯಲ್ಲ, ಇದು ನಿನಗೆ ಸರಿ ಅನಿಸ್ತದ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾರ? ಜನ್ಮಕ್ಕೆ ಹೋಗೋ. ನೀನ್ ಕೇಳೋ ಪ್ರಶ್ನೆಗೆ 1001 ರೂಪಾಯಿ ಉತ್ತರ ಕೊಟ್ಟವ್ರು ಕೊಡ್ತೀನಿ ಅಂತ ಕೊಟ್ಟಿದ್ಯಲ್ಲ, ಆ ಉತ್ತರ ಕೊಟ್ಟವ್ರಿಗೆ ನೀನ್ 1001 ರೂಪಾಯಿ ಕೊಟ್ಟಿದ್ದೀನಿ ಅನ್ನೋಕೆ ಏನು ಪ್ರೂಫ್ ಇದೆ ಗುರು? ಹೇಳು ಗುರು. ಲೆಕ್ಕವಿಲ್ಲದ ಸಂಖ್ಯೆ ಅದು ಒಬ್ಬನ ಹೆಸರಾಗಿರುತ್ತೆ. ಆ ಹೆಸರು ಏನಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು. ನೀವು ಕಮೆಂಟ್ ಮಾಡೋದನ್ನ ನಾನು ಕಾಯ್ತಾ ಇರ್ತೀನಿ. ಅಲ್ಲ ಗುರು, ವಿಡಿಯೋ ಮಾಡೋದು ಮಾಡ್ತೀಯ, ಅಟ್ಲೀಸ್ಟ್ ಒಂದು ಮೈಕ್ ಅದು ಹಾಕೊಂಡು ಜನಗಳಿಗೆಲ್ಲ ಕರೆಕ್ಟ್ ಆಗಿ ಪ್ರಶ್ನೆ ಕೇಳೋ ತರ ಅದು ಮಾಡ್ತೀಯ, ಮೈ ಪರ್ಸ್ಕೊಳ್ಳೋ ತರ ಮಾಡ್ತೀಯ. ನಾನ್ ಮಾಡಿದ್ದು ಮನೋರಂಜನೆಗಾಗಿ ಮತ್ತು ತಮಾಷೆಗಾಗಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಗೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಅಲ್ಲಿ ಗಂಟ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ.